ಅಂತ ಹೇಳಿ ಜನ, ಯುವಕರು, ಯೂತ್ಸ್ ಎಲ್ಲರೂ ಕೂಡ ಸಜ್ಜಾಗಿದ್ರೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ನೈಜೀರಿಯಾ ಮೂಲದ ಪ್ರಜೆಯೊಬ್ಬ ಇಲ್ಲಿ ದೇವನಹಳ್ಳಿ ಹತ್ರ ಅವರಿಗೆ ಡ್ರಗ್ಸ್ ಅನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದ. ಆತನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ನ್ಯೂ ಇಯರ್ಗೆ ಕಿಕ್ ಅನ್ನ ಹೇರಿಸೋದಕ್ಕೆ ಡ್ರಗ್ ಅನ್ನ ಮಾರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೇವನಹಳ್ಳಿ ಪೊಲೀಸರಿಂದ ವಿಶೇಷವಾದಂತಹ ಕಾರ್ಯಾಚರಣೆ ನಡೆದಿರೋದು. ನೈಜೀರಿಯಾ ಮೂಲದ ಡ್ರಗ್ ಪೆಡ್ಲರ್ನ ಬಂಧನ ಆಗಿದೆ. ಏರ್ಪೋರ್ಟ್ ಬ್ಯಾಕ್ ಗೇಟ್ ಬಳಿ ಡ್ರಗ್ಸ್ ಮಾರಾಟಕ್ಕೆ ಯತ್ನಿಸ್ತಾ ಇದ್ದ 21 ಗ್ರಾಂ ಕೊಕೇನ್, 30 ಗ್ರಾಂ ಎಂಡಿಎಂಎ ಡ್ರಗ್ಸ್ ಅನ್ನ ವಶ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಲ್ಲ, ಪೊಲೀಸರು ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಮಾಡಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ, ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ ಅಂತ ಗೊತ್ತಿದ್ರು ಕೂಡ ಈತ ಏರ್ಪೋರ್ಟ್ ನ ಬ್ಯಾಕ್ ಗೇಟ್ ನಲ್ಲಿ ಈ ರೀತಿಯಾಗಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ. ಈತ ಎಷ್ಟು ದಿನದ ಈ ತರ ಮಾಡ್ತಾ ಇದ್ದ? ಈತನ ಪ್ಲಾನ್ ಏನಾಗಿತ್ತು ಮಂಜುನಾಥ್? ನಾಗೇಂದ್ರ ಬಾಬು, ಏನಂತಂದ್ರೆ ಹೊಸ ವರ್ಷಕ್ಕೆ ಸಾಕಷ್ಟು ಕಡೆ ಡ್ರಗ್ಸ್ ಗಳನ್ನ ಸೀಸ್ ಆಗ್ತಾ ಇರ್ತಕ್ಕಂಥದ್ದು ನಾವು ದೃಶ್ಯಗಳ ಕೂಡ ನೋಡಬಹುದು. ಏನು ದೇವನಹಳ್ಳಿ ಪೊಲೀಸರು ವಿಶೇಷವಾಗಿ ನಿನ್ನೆ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಂತಹ ನೈಜೀರಿಯಾ ಮೂಲದ ಡ್ರಗ್ ಪ್ಲೇಡರ್ನ ಈಗ ಬಂಧನ ಮಾಡಿರುವಂತದ್ದು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ಡ್ರಗ್ಸ್ ಅನ್ನ ತೆಗೆದುಕೊಂಡು ಏರ್ಪೋರ್ಟ್ ಭಾಗದಲ್ಲಿರ್ತಕ್ಕಂಥ ರೆಸಾರ್ಟ್ಗಳಿಗೆ ತೆಗೆದುಕೊಂಡು ಹೋಗಿ ಕೊಡ್ಲಿಕ್ಕೆ ಬಂದಿರುವಂತದ್ದು. ಈ ಬಂದಂತ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಡ್ರಗ್ ಪೆಡ್ಲರ್ ಹತ್ರ ಸುಮಾರು 21 ಗ್ರಾಂ ಕೊಕೇನ್ ಮತ್ತೆ 30 ಗ್ರಾಂ ಎಂಡಿಎಂಎ ಡ್ರಗ್ಸ್ ಅನ್ನ ಈಗ ಸದ್ಯಕ್ಕೆ ವಶಪಡಿಸಿಕೊಂಡಿರುತ್ತದೆ. ಜೊತೆಗೆ ಈ ಡ್ರಗ್ ಪ್ಲೇಡರ್ ಇಂದ ಸಾಕಷ್ಟು ಜನ ಇನ್ನೂ ಸಾಕಷ್ಟು ಜನ ಪ್ಲೇಡರ್ ಕೂಡ ಸುತ್ತಮುತ್ತ ಇಲ್ಲಿ ಕೆಲಸ ಮಾಡಿದ್ರೆ ಅಂತಕ್ಕಂಥ ಮಾಹಿತಿ ಇರುವಂತದ್ದು. ಹಾಗಾಗಿ ಈತನನ್ನ ಬಂಧಿಸಿರ್ತಕ್ಕಂಥ ಪೊಲೀಸರು ಈಗ ವಿಚಾರಣೆ ಕೂಡ ಮಾಡ್ತಾ ಇದೆ. ಜೊತೆಗೆ ಈ ಡ್ರಗ್ಸ್ ಅನ್ನ ಎಲ್ಲಿ ಬೇರೆ ಬೇರೆ ಕಡೆ ಇನ್ನ ಎಲ್ಲೆಲ್ಲಿ ಸರಬರಾಜು ಮಾಡಲಾಗಿದೆ, ಜೊತೆಗೆ ಯಾರೆಲ್ಲ ನಿಮ್ಮ ಹಿಂದೆ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಈಗ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಂತ ಹೇಳಿ ಜನ, ಯುವಕರು, ಯೂತ್ಸ್ ಎಲ್ಲರೂ ಕೂಡ ಸಜ್ಜಾಗಿದ್ರೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ನೈಜೀರಿಯಾ ಮೂಲದ ಪ್ರಜೆಯೊಬ್ಬ ಇಲ್ಲಿ ದೇವನಹಳ್ಳಿ ಹತ್ರ ಅವರಿಗೆ ಡ್ರಗ್ಸ್ ಅನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದ. ಆತನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ನ್ಯೂ ಇಯರ್ಗೆ ಕಿಕ್ ಅನ್ನ ಹೇರಿಸೋದಕ್ಕೆ ಡ್ರಗ್ ಅನ್ನ ಮಾರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೇವನಹಳ್ಳಿ ಪೊಲೀಸರಿಂದ ವಿಶೇಷವಾದಂತಹ ಕಾರ್ಯಾಚರಣೆ ನಡೆದಿರೋದು. ನೈಜೀರಿಯಾ ಮೂಲದ ಡ್ರಗ್ ಪೆಡ್ಲರ್ನ ಬಂಧನ ಆಗಿದೆ. ಏರ್ಪೋರ್ಟ್ ಬ್ಯಾಕ್ ಗೇಟ್ ಬಳಿ ಡ್ರಗ್ಸ್ ಮಾರಾಟಕ್ಕೆ ಯತ್ನಿಸ್ತಾ ಇದ್ದ 21 ಗ್ರಾಂ ಕೊಕೇನ್, 30 ಗ್ರಾಂ ಎಂಡಿಎಂಎ ಡ್ರಗ್ಸ್ ಅನ್ನ ವಶ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಲ್ಲ, ಪೊಲೀಸರು ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಮಾಡಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ, ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ ಅಂತ ಗೊತ್ತಿದ್ರು ಕೂಡ ಈತ ಏರ್ಪೋರ್ಟ್ ನ ಬ್ಯಾಕ್ ಗೇಟ್ ನಲ್ಲಿ ಈ ರೀತಿಯಾಗಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ. ಈತ ಎಷ್ಟು ದಿನದ ಈ ತರ ಮಾಡ್ತಾ ಇದ್ದ? ಈತನ ಪ್ಲಾನ್ ಏನಾಗಿತ್ತು ಮಂಜುನಾಥ್? ನಾಗೇಂದ್ರ ಬಾಬು, ಏನಂತಂದ್ರೆ ಹೊಸ ವರ್ಷಕ್ಕೆ ಸಾಕಷ್ಟು ಕಡೆ ಡ್ರಗ್ಸ್ ಗಳನ್ನ ಸೀಸ್ ಆಗ್ತಾ ಇರ್ತಕ್ಕಂಥದ್ದು ನಾವು ದೃಶ್ಯಗಳ ಕೂಡ ನೋಡಬಹುದು. ಏನು ದೇವನಹಳ್ಳಿ ಪೊಲೀಸರು ವಿಶೇಷವಾಗಿ ನಿನ್ನೆ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಂತಹ ನೈಜೀರಿಯಾ ಮೂಲದ ಡ್ರಗ್ ಪ್ಲೇಡರ್ನ ಈಗ ಬಂಧನ ಮಾಡಿರುವಂತದ್ದು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ಡ್ರಗ್ಸ್ ಅನ್ನ ತೆಗೆದುಕೊಂಡು ಏರ್ಪೋರ್ಟ್ ಭಾಗದಲ್ಲಿರ್ತಕ್ಕಂಥ ರೆಸಾರ್ಟ್ಗಳಿಗೆ ತೆಗೆದುಕೊಂಡು ಹೋಗಿ ಕೊಡ್ಲಿಕ್ಕೆ ಬಂದಿರುವಂತದ್ದು. ಈ ಬಂದಂತ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಡ್ರಗ್ ಪೆಡ್ಲರ್ ಹತ್ರ ಸುಮಾರು 21 ಗ್ರಾಂ ಕೊಕೇನ್ ಮತ್ತೆ 30 ಗ್ರಾಂ ಎಂಡಿಎಂಎ ಡ್ರಗ್ಸ್ ಅನ್ನ ಈಗ ಸದ್ಯಕ್ಕೆ ವಶಪಡಿಸಿಕೊಂಡಿರುತ್ತದೆ. ಜೊತೆಗೆ ಈ ಡ್ರಗ್ ಪ್ಲೇಡರ್ ಇಂದ ಸಾಕಷ್ಟು ಜನ ಇನ್ನೂ ಸಾಕಷ್ಟು ಜನ ಪ್ಲೇಡರ್ ಕೂಡ ಸುತ್ತಮುತ್ತ ಇಲ್ಲಿ ಕೆಲಸ ಮಾಡಿದ್ರೆ ಅಂತಕ್ಕಂಥ ಮಾಹಿತಿ ಇರುವಂತದ್ದು. ಹಾಗಾಗಿ ಈತನನ್ನ ಬಂಧಿಸಿರ್ತಕ್ಕಂಥ ಪೊಲೀಸರು ಈಗ ವಿಚಾರಣೆ ಕೂಡ ಮಾಡ್ತಾ ಇದೆ. ಜೊತೆಗೆ ಈ ಡ್ರಗ್ಸ್ ಅನ್ನ ಎಲ್ಲಿ ಬೇರೆ ಬೇರೆ ಕಡೆ ಇನ್ನ ಎಲ್ಲೆಲ್ಲಿ ಸರಬರಾಜು ಮಾಡಲಾಗಿದೆ, ಜೊತೆಗೆ ಯಾರೆಲ್ಲ ನಿಮ್ಮ ಹಿಂದೆ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಈಗ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಂತ ಹೇಳಿ ಜನ, ಯುವಕರು, ಯೂತ್ಸ್ ಎಲ್ಲರೂ ಕೂಡ ಸಜ್ಜಾಗಿದ್ರೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ನೈಜೀರಿಯಾ ಮೂಲದ ಪ್ರಜೆಯೊಬ್ಬ ಇಲ್ಲಿ ದೇವನಹಳ್ಳಿ ಹತ್ರ ಅವರಿಗೆ ಡ್ರಗ್ಸ್ ಅನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದ. ಆತನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ನ್ಯೂ ಇಯರ್ಗೆ ಕಿಕ್ ಅನ್ನ ಹೇರಿಸೋದಕ್ಕೆ ಡ್ರಗ್ ಅನ್ನ ಮಾರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೇವನಹಳ್ಳಿ ಪೊಲೀಸರಿಂದ ವಿಶೇಷವಾದಂತಹ ಕಾರ್ಯಾಚರಣೆ ನಡೆದಿರೋದು. ನೈಜೀರಿಯಾ ಮೂಲದ ಡ್ರಗ್ ಪೆಡ್ಲರ್ನ ಬಂಧನ ಆಗಿದೆ. ಏರ್ಪೋರ್ಟ್ ಬ್ಯಾಕ್ ಗೇಟ್ ಬಳಿ ಡ್ರಗ್ಸ್ ಮಾರಾಟಕ್ಕೆ ಯತ್ನಿಸ್ತಾ ಇದ್ದ 21 ಗ್ರಾಂ ಕೊಕೇನ್, 30 ಗ್ರಾಂ ಎಂಡಿಎಂಎ ಡ್ರಗ್ಸ್ ಅನ್ನ ವಶ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಲ್ಲ, ಪೊಲೀಸರು ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಮಾಡಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ, ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ ಅಂತ ಗೊತ್ತಿದ್ರು ಕೂಡ ಈತ ಏರ್ಪೋರ್ಟ್ ನ ಬ್ಯಾಕ್ ಗೇಟ್ ನಲ್ಲಿ ಈ ರೀತಿಯಾಗಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ. ಈತ ಎಷ್ಟು ದಿನದ ಈ ತರ ಮಾಡ್ತಾ ಇದ್ದ? ಈತನ ಪ್ಲಾನ್ ಏನಾಗಿತ್ತು ಮಂಜುನಾಥ್?
ನಾಗೇಂದ್ರ ಬಾಬು ಏನಂತಂದ್ರೆ ಹೊಸ ವರ್ಷಕ್ಕೆ ಸಾಕಷ್ಟು ಕಡೆ ಡ್ರಗ್ಸ್ ಗಳನ್ನ ಸೀಸ್ ಆಗ್ತಾ ಇರ್ತಕ್ಕಂಥದ್ದು ನಾವು ದೃಶ್ಯಗಳ ಕೂಡ ನೋಡಬಹುದು. ಏನು ದೇವನಹಳ್ಳಿ ಪೊಲೀಸರು ವಿಶೇಷವಾಗಿ ನಿನ್ನೆ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಂತಹ ನೈಜೀರಿಯಾ ಮೂಲದ ಡ್ರಗ್ ಪ್ಲೇಡರ್ನ ಈಗ ಬಂಧನ ಮಾಡಿರುವಂತದ್ದು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ಡ್ರಗ್ಸ್ ಅನ್ನ ತೆಗೆದುಕೊಂಡು ಏರ್ಪೋರ್ಟ್ ಭಾಗದಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗಳಿಗೆ ತೆಗೆದುಕೊಂಡು ಹೋಗಿ ಕೊಡ್ಲಿಕ್ಕೆ ಬಂದಿರುವಂತದ್ದು. ಈ ಬಂದಂತ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಡ್ರಗ್ ಪೆಡ್ಲರ್ ಹತ್ರ ಸುಮಾರು 21 ಗ್ರಾಮ್ ಕೊಕೇನ್ ಮತ್ತೆ 30 ಗ್ರಾಮ್ MDMA ಡ್ರಗ್ಸ್ ಅನ್ನ ಈಗ ಸದ್ಯಕ್ಕೆ ವಶಪಡಿಸಿಕೊಂಡಿರುತ್ತದೆ. ಜೊತೆಗೆ ಈ ಡ್ರಗ್ ಪ್ಲೇಡರ್ ಹಿಂದೆ ಸಾಕಷ್ಟು ಜನ ಇನ್ನೂ ಸಾಕಷ್ಟು ಜನ ಪ್ಲೇಡರ್ ಕೂಡ ಸುತ್ತಮುತ್ತ ಇಲ್ಲಿ ಕೆಲಸ ಮಾಡಿದ್ರೆ ಅಂತಕ್ಕಂಥ ಮಾಹಿತಿ ಇರುವಂತದ್ದು. ಹಾಗಾಗಿ ಈತನನ್ನ ಬಂಧಿಸಿರ್ತಕ್ಕಂಥ ಪೊಲೀಸರು ಈಗ ವಿಚಾರಣೆನ ಕೂಡ ಮಾಡ್ತಾ ಇದೆ. ಜೊತೆಗೆ ಈ ಡ್ರಗ್ಸ್ ಅನ್ನ ಎಲ್ಲಿ ಬೇರೆ ಬೇರೆ ಕಡೆ ಇನ್ನ ಎಲ್ಲೆಲ್ಲಿ ಸರಬರಾಜು ಮಾಡಲಾಗಿದೆ, ಜೊತೆಗೆ ಯಾರೆಲ್ಲ ನಿಮ್ಮ ಹಿಂದೆ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಈಗ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಂತೇಳಿ ಜನ, ಯುವಕರು, ಯೂತ್ ಎಲ್ಲರೂ ಕೂಡ ಸಜ್ಜಾಗಿದ್ರೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ನೈಜೀರಿಯಾ ಮೂಲದ ಪ್ರಜೆಯೊಬ್ಬ ಇಲ್ಲಿ ದೇವನಹಳ್ಳಿ ಹತ್ರ ಅವರಿಗೆ ಡ್ರಗ್ಸ್ ಅನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದ. ಆತನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ನ್ಯೂ ಇಯರ್ಗೆ ಕಿಕ್ ಅನ್ನ ಹೇರಿಸೋದಕ್ಕೆ ಡ್ರಗ್ ಅನ್ನ ಮಾರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೇವನಹಳ್ಳಿ ಪೊಲೀಸರಿಂದ ವಿಶೇಷವಾದಂತಹ ಕಾರ್ಯಾಚರಣೆ ನಡೆದಿರೋದು. ನೈಜೀರಿಯಾ ಮೂಲದ ಡ್ರಗ್ ಪೆಡ್ಲರ್ನ ಬಂಧನ ಆಗಿದೆ. ಏರ್ಪೋರ್ಟ್ ಬ್ಯಾಕ್ ಗೇಟ್ ಬಳಿ ಡ್ರಗ್ಸ್ ಮಾರಾಟಕ್ಕೆ ಯತ್ನಿಸ್ತಾ ಇದ್ದ 21 ಗ್ರಾಮ್ ಕೊಕೇನ್, 30 ಗ್ರಾಮ್ MDMA ಡ್ರಗ್ಸ್ ಅನ್ನ ವಶ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಲ್ಲ, ಪೊಲೀಸರು ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಮಾಡಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ, ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ ಅಂತ ಗೊತ್ತಿದ್ರು ಕೂಡ ಈತ ಏರ್ಪೋರ್ಟ್ ನ ಬ್ಯಾಕ್ ಗೇಟ್ ನಲ್ಲಿ ಈ ರೀತಿಯಾಗಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ. ಈತ ಎಷ್ಟು ದಿನದ ಈ ತರ ಮಾಡ್ತಾ ಇದ್ದ? ಈತನ ಪ್ಲಾನ್ ಏನಾಗಿತ್ತು ಮಂಜುನಾಥ್? ನಾಗೇಂದ್ರ ಬಾಬು, ಏನಂತಂದ್ರೆ ಹೊಸ ವರ್ಷಕ್ಕೆ ಸಾಕಷ್ಟು ಕಡೆ ಡ್ರಗ್ಸ್ ಗಳನ್ನ ಸೀಸ್ ಆಗ್ತಾ ಇರ್ತಕ್ಕಂಥದ್ದು ನಾವು ದೃಶ್ಯಗಳ ಕೂಡ ನೋಡಬಹುದು. ಏನು ದೇವನಹಳ್ಳಿ ಪೊಲೀಸರು ವಿಶೇಷವಾಗಿ ನಿನ್ನೆ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಂತಹ ನೈಜೀರಿಯಾ ಮೂಲದ ಡ್ರಗ್ ಪ್ಲೇಡರ್ನ ಈಗ ಬಂಧನ ಮಾಡಿರುವಂತದ್ದು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ಡ್ರಗ್ಸ್ ಅನ್ನ ತೆಗೆದುಕೊಂಡು ಏರ್ಪೋರ್ಟ್ ಭಾಗದಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗಳಿಗೆ ತೆಗೆದುಕೊಂಡು ಹೋಗಿ ಕೊಡ್ಲಿಕ್ಕೆ ಬಂದಿರುವಂತದ್ದು. ಈ ಬಂದಂತ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಡ್ರಗ್ ಪೆಡ್ಲರ್ ಹತ್ರ ಸುಮಾರು 21 ಗ್ರಾಮ್ ಕೊಕೇನ್ ಮತ್ತೆ 30 ಗ್ರಾಮ್ MDMA ಡ್ರಗ್ಸ್ ಅನ್ನ ಈಗ ಸದ್ಯಕ್ಕೆ ವಶಪಡಿಸಿಕೊಂಡಿರುತ್ತದೆ. ಜೊತೆಗೆ ಈ ಡ್ರಗ್ ಪ್ಲೇಡರ್ ಹಿಂದೆ ಸಾಕಷ್ಟು ಜನ ಇನ್ನೂ ಸಾಕಷ್ಟು ಜನ ಪ್ಲೇಡರ್ ಕೂಡ ಸುತ್ತಮುತ್ತ ಇಲ್ಲಿ ಕೆಲಸ ಮಾಡಿದ್ರೆ ಅಂತಕ್ಕಂಥ ಮಾಹಿತಿ ಇರುವಂತದ್ದು. ಹಾಗಾಗಿ ಈತನನ್ನ ಬಂಧಿಸಿರ್ತಕ್ಕಂಥ ಪೊಲೀಸರು ಈಗ ವಿಚಾರಣೆನ ಕೂಡ ಮಾಡ್ತಾ ಇದೆ. ಜೊತೆಗೆ ಈ ಡ್ರಗ್ಸ್ ಅನ್ನ ಎಲ್ಲಿ ಬೇರೆ ಬೇರೆ ಕಡೆ ಇನ್ನ ಎಲ್ಲೆಲ್ಲಿ ಸರಬರಾಜು ಮಾಡಲಾಗಿದೆ, ಜೊತೆಗೆ ಯಾರೆಲ್ಲ ನಿಮ್ಮ ಹಿಂದೆ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಈಗ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಂತೇಳಿ ಜನ, ಯುವಕರು, ಯೂತ್ ಎಲ್ಲರೂ ಕೂಡ ಸಜ್ಜಾಗಿದ್ರೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ನೈಜೀರಿಯಾ ಮೂಲದ ಪ್ರಜೆಯೊಬ್ಬ ಇಲ್ಲಿ ದೇವನಹಳ್ಳಿ ಹತ್ರ ಅವರಿಗೆ ಡ್ರಗ್ಸ್ ಅನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದ. ಆತನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ನ್ಯೂ ಇಯರ್ಗೆ ಕಿಕ್ ಅನ್ನ ಹೇರಿಸೋದಕ್ಕೆ ಡ್ರಗ್ ಅನ್ನ ಮಾರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೇವನಹಳ್ಳಿ ಪೊಲೀಸರಿಂದ ವಿಶೇಷವಾದಂತಹ ಕಾರ್ಯಾಚರಣೆ ನಡೆದಿರೋದು. ನೈಜೀರಿಯಾ ಮೂಲದ ಡ್ರಗ್ ಪೆಡ್ಲರ್ನ ಬಂಧನ ಆಗಿದೆ. ಏರ್ಪೋರ್ಟ್ ಬ್ಯಾಕ್ ಗೇಟ್ ಬಳಿ ಡ್ರಗ್ಸ್ ಮಾರಾಟಕ್ಕೆ ಯತ್ನಿಸ್ತಾ ಇದ್ದ 21 ಗ್ರಾಮ್ ಕೊಕೇನ್, 30 ಗ್ರಾಮ್ MDMA ಡ್ರಗ್ಸ್ ಅನ್ನ ವಶ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಲ್ಲ, ಪೊಲೀಸರು ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಮಾಡಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ, ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ ಅಂತ ಗೊತ್ತಿದ್ರು ಕೂಡ ಈತ ಏರ್ಪೋರ್ಟ್ ನ ಬ್ಯಾಕ್ ಗೇಟ್ ನಲ್ಲಿ ಈ ರೀತಿಯಾಗಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ. ಈತ ಎಷ್ಟು ದಿನದ ಈ ತರ ಮಾಡ್ತಾ ಇದ್ದ? ಈತನ ಪ್ಲಾನ್ ಏನಾಗಿತ್ತು ಮಂಜುನಾಥ್? ನಾಗೇಂದ್ರ ಬಾಬು, ಏನಂತಂದ್ರೆ ಹೊಸ ವರ್ಷಕ್ಕೆ ಸಾಕಷ್ಟು ಕಡೆ ಡ್ರಗ್ಸ್ ಗಳನ್ನ ಸೀಸ್ ಆಗ್ತಾ ಇರ್ತಕ್ಕಂಥದ್ದು ನಾವು ದೃಶ್ಯಗಳ ಕೂಡ ನೋಡಬಹುದು. ಏನು ದೇವನಹಳ್ಳಿ ಪೊಲೀಸರು ವಿಶೇಷವಾಗಿ ನಿನ್ನೆ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಂತಹ ನೈಜೀರಿಯಾ ಮೂಲದ ಡ್ರಗ್ ಪ್ಲೇಡರ್ನ ಈಗ ಬಂಧನ ಮಾಡಿರುವಂತದ್ದು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ಡ್ರಗ್ಸ್ ಅನ್ನ ತೆಗೆದುಕೊಂಡು ಏರ್ಪೋರ್ಟ್ ಭಾಗದಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗಳಿಗೆ ತೆಗೆದುಕೊಂಡು ಹೋಗಿ ಕೊಡ್ಲಿಕ್ಕೆ ಬಂದಿರುವಂತದ್ದು. ಈ ಬಂದಂತ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಡ್ರಗ್ ಪೆಡ್ಲರ್ ಹತ್ರ ಸುಮಾರು 21 ಗ್ರಾಮ್ ಕೊಕೇನ್ ಮತ್ತೆ 30 ಗ್ರಾಮ್ MDMA ಡ್ರಗ್ಸ್ ಅನ್ನ ಈಗ ಸದ್ಯಕ್ಕೆ ವಶಪಡಿಸಿಕೊಂಡಿರುತ್ತದೆ. ಜೊತೆಗೆ ಈ ಡ್ರಗ್ ಪ್ಲೇಡರ್ ಹಿಂದೆ ಸಾಕಷ್ಟು ಜನ ಇನ್ನೂ ಸಾಕಷ್ಟು ಜನ ಪ್ಲೇಡರ್ ಕೂಡ ಸುತ್ತಮುತ್ತ ಇಲ್ಲಿ ಕೆಲಸ ಮಾಡಿದ್ರೆ ಅಂತಕ್ಕಂಥ ಮಾಹಿತಿ ಇರುವಂತದ್ದು. ಹಾಗಾಗಿ ಈತನನ್ನ ಬಂಧಿಸಿರ್ತಕ್ಕಂಥ ಪೊಲೀಸರು ಈಗ ವಿಚಾರಣೆನ ಕೂಡ ಮಾಡ್ತಾ ಇದೆ. ಜೊತೆಗೆ ಈ ಡ್ರಗ್ಸ್ ಅನ್ನ ಎಲ್ಲಿ ಬೇರೆ ಬೇರೆ ಕಡೆ ಇನ್ನ ಎಲ್ಲೆಲ್ಲಿ ಸರಬರಾಜು ಮಾಡಲಾಗಿದೆ, ಜೊತೆಗೆ ಯಾರೆಲ್ಲ ನಿಮ್ಮ ಹಿಂದೆ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಈಗ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.